ವೆಲ್ಕಮ್ ಟು ಮೈ ಚಾನಲ್. ಸಾರಿ ಫ್ರೆಂಡ್ಸ್, ಕೋಲ್ಡ್ ಆಗಿಬಿಟ್ಟಿದೆ. ಫಸ್ಟು ಆರೆಳೆ ದಾರ ತಗೊಂಡು ಗಂಟು ಹಾಕಿಟ್ಕೋಬೇಕು. ನಂತರ ಸೀರೆ ಪಲ್ಲು ಸೈಡಿಂದ ಲಾಕ್ ಮಾಡ್ಕೋಬೇಕು. ಸೂಜಿ ನಂಬರ್ ಬಂದು 10, ಕ್ರೋಶ ನಂಬರು. ಸೊ ಇವಾಗ ತೋರಿಸ್ತಾ ಇರೋ ಥರನೇ ಲಾಕ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ಸ್ ಹಾಕ್ಕೋಬೇಕು. 1 ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀನಿ. ಅದೇ ಥರ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಆ ದಾರದಿಂದ ಈ ಥರ ಲಾಕ್ ಮಾಡ್ಕೋಬೇಕು. 4 ಆಯಿತು. ಇವಾಗ ಸೀರೆಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಸ್ಯಾರಿ ಲಾಕ್ ಮಾಡಿದ್ರೆ ಅದು ಸಿಕ್ಕಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅದು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀವು ಲಾಕ್ ಮಾಡ್ಕೋಬೇಕಾಗಿರುತ್ತೆ. ಸೊ ಮತ್ತೆ 4 ಚೈನ್ಸ್ ಹಾಕೋತಾ ಇದ್ದೀವಿ. 3, 4 ಚೈನ್ಸ್ ಹಾಕಿದಾದ್ಮೇಲೆ ಮತ್ತೆ ಸೀರೆಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. 2 ಟೈಮ್ಸ್ 4 ಚೈನ್ಸ್ ಹಾಕಿದಾದಮೇಲೆ ಇವಾಗ ರಿಂಗ್ ಬೀಡನ್ನ ತಗೋಬೇಕು. ರಿಂಗ್ ಬೀಡು ಮತ್ತು ಅದ್ರ ಜೊತೆ ಫ್ಲವರ್ ಬೀಡ್, ಇಲ್ಲಾಂದರೆ ನೀವು ರೌಂಡ್ ಬೀಡ್ ಕೂಡ ತಗೋಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬೀಡ್ಸು. ಈ ಥರ ದಾರ ಮೇಲೆ ಇಟ್ಕೊಂಡು ಈ ಥರ ರಿಂಗ್ ಒಳಗಡೆ ಬೀಡ್ ಹಾಕ್ಕೊಳ್ಬೇಕು. ಹಾಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಬೋದು ಇದು ಡಿಸೈನು. ಈ ಥರ ಇದನ್ನು ತಗೋಬೇಕು. ನೀವು ಇಲ್ಲಿ ರೌಂಡ್ ಬೀಡ್ ಒಳಗಡೆ ಬದಲು ಫ್ಲವರ್ ಬೀಡ್ ಕೂಡ ತಗೋಬೋದು. ಹೀಗೆ ಲಾಕ್ ಮಾಡ್ಕೋಬೇಕು, ಬೀಡ್ ಲಾಕ್ ಮಾಡ್ಕೋಬೇಕು. ಇವಾಗ ಬೀಡ್ ಲಾಕ್ ಆದ ನಂತರ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಫಸ್ಟು 4 ಚೈನ್ಸ್ 2 ಟೈಮ್ಸ್ ಹಾಕ್ಕೋಬೇಕು. ಮತ್ತು ಬೀಡ್ನ ಲಾಕ್ ಮಾಡ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಈಸಿ ಇರುತ್ತೆ ಇದು. ಬಿಗಿನರ್ಸ್ ಕೂಡ ಆರಾಮ್ಸೆ ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ ಈಸಿಯಾಗಿ ಹಾಕ್ಕೋಬೋದು. ಇದಾದಮೇಲೆ ಮತ್ತೆ 4 ಚೈನ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್. 1, 2, 3, 4 ಚೈನ್ಸ್ ಹಾಕಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಯಾರಿಗೆ ಲಾಕ್ ಆದಮೇಲೆ ಮತ್ತೆ 4 ಚೈನ್ಸ್ ಹಾಕ್ಕೋಬೇಕು. ಮತ್ತೆ ಲಾಕ್ ಮಾಡ್ಕೋಬೇಕು ಸ್ಯಾರಿಗೆ. ಮತ್ತೆ ಇವಾಗ 4 ಚೈನ್ಸ್ ಹಾಕ್ಕೋಬೇಕು. 1, 2, 3, 4 ಚೈನ್ಸ್ ಹಾಕ್ಕೊಂಡು ಮತ್ತೆ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ನೋಡಿದ್ರಲ್ವಾ, ಫಸ್ಟ್ ಸ್ಟಾರ್ಟಿಂಗಲ್ಲಿ 4 ಚೈನ್ಸು 2 ಟೈಮ್ಸ್ ಮಾತ್ರ ಹಾಕ್ಕೋಬೇಕು. ಆಮೇಲೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ 1, 2, 3 ಟೈಮ್ಸ್ ಹಾಕ್ಕೋಬೇಕು 4 ಚೈನ್ಸ್. ಮತ್ತು ಇವಾಗ ಬೀಡ್ ಲಾಕ್ ಮಾಡ್ಕೋಬೇಕು. ರಿಂಗ್ ಬೀಡ್ ತೊಗೊಂಡು ರಿಂಗ್ ಬೀಡ್ನಲ್ಲಿ ಅಲ್ಲಿ ಹೋಲ್ಸ್ ಇರುತ್ತೆ ಫ್ರೆಂಡ್ಸ್, ಆರಾಮಾಗಿ ಯೂಸ್ ಮಾಡ್ಕೋಬೋದು ಬೀಡ್ಸು. ನೋಡ್ತಾ ಇದ್ದೀರಲ್ವ, ಈ ಥರ ಸೂಜಿ ಹಾಕ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೋಬೇಕು. ಫಸ್ಟು ಕ್ರೋಶಾಗೆ ಬೀಡ್ಸ್ನ ಹಾಕ್ಕೋಬೇಕು. ಈ ಥರ ಹೋಲ್ ಇರುತ್ತೆ. ಬೀಡ್ಸ್ನ ತಗೊಂಡು ದಾರ ಮೇಲೆ ಇಳ್ಕೊಂಡಿರ್ತೀವಲ್ಲ ಅದಕ್ಕೆ ಸೂಜಿನ ತೂರಿಸಿ ಇವಾಗ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ತುಂಬ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಆರಾಮಸೆ ನೀವು ಹಾಕ್ಕೋಬೋದು ನೀವು ಸ್ಯಾರಿಗೆ. ಮತ್ತು ಇವಾಗ 4 ಚೈನ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್. ಸೇಮ್ ಇದೇ ಥರನೇ ಬೀಡ್ ಆದಮೇಲೆ ಇವಾಗ 3 ಚೈನ್ಸ್ ಹಾಕ್ಕೊಂಡು ಅಂದರೆ 3 ಟೈಮ್ಸು 4 ಚೈನ್ಸ್ನ ಹಾಕ್ಕೊಳ್ತಾ ಹೋಗಬೇಕು. ಲಾಸ್ಟಲ್ಲಿ ಮಾತ್ರ 2 ಚೈನ್ಸ್ ಬರೋ ಥರನೇ ನೀವು ನೋಡ್ಕೋಬೇಕಾಗಿರುತ್ತೆ. ಸ್ಟಾರ್ಟಿಂಗಲ್ಲೂ 2 ಚೈನ್ಸ್ ಹಾಕ್ಕೊಂಡಿರ್ತೀವಲ್ವ ಅದಕ್ಕೆ. ಸೊ ಇವಾಗ 2 ಟೈಮ್ಸ್ ಆಗಿದೆ. ಈಗ 1 ಟೈಮ್ ಹಾಕ್ಕೋತೀವಿ. ಮತ್ತು ಇವಾಗ ಬೀಡ್ಸ್ನ ಹಾಕ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಇದು ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನೋಡ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಇವಾಗ ಇದು ಕಂಪ್ಲೀಟ್ ಆಗಿದೆ. ಹೇಗೆ ಬಂದಿದೆ ಅಂತ ನೋಡ್ಬೋದು ನೀವು.
ಇದಕ್ಕೆ ಇವಾಗ ಕ್ರೋಶ ಮಾಡ್ಕೋಬೇಕು. ಇವಾಗ ಕ್ರೋಶ ಮಾಡೋದು ಸೇಮ್ 6 ದಾರ ತೊಗೊಂಡಿರ್ತೀವಿ, ಅದೇ ದಾರನೇ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಇವಾಗ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡ್ಕೊಂಡಿರ್ತೀವೋ ಅದೇ ಪ್ಲೇಸಲ್ಲೇ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇವಾಗ ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇವಾಗ ಚೈನ್ಸ್ ಹಾಕ್ಕೋಬೇಕು. 1 ನೋಡ್ತಾ ಇರ್ಬೋದಲ್ವ ಫ್ರೆಂಡ್ಸ್, 2 3 4 ಚೈನ್ಸ್ ಹಾಕಿ ಸ್ಟಾರ್ಟಿಂಗ್ ಚೈನ್ ಲಾಕ್ ಮಾಡಿರ್ತೀವಲ್ವ ಸ್ಯಾರಿಗೆ, ಅದಕ್ಕೆ ಮತ್ತೆ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 4 ಚೈನ್ಸ್ ಏನು ಹಾಕಿರ್ತೀವೋ ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. 2 ಟೈಮ್ಸ್ ಹಾಕ್ಕೋಬೇಕು ಫ್ರೆಂಡ್ಸು. 2 ಟೈಮ್ಸ್ ಆಯಿತು. ಇವಾಗ ಸೂಜಿ ಮೇಲೆ ದಾರ ತಗೋಬೇಕು. 1 ಟೈಮ್ ದಾರ ತಗೊಂಡು ಅಲ್ಲಿ ರಿಂಗ್ ಬೀಡ್ ಏನಿರುತ್ತೋ ಆ ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶ ಮಾಡ್ಕೋಬೇಕು ಫ್ರೆಂಡ್ಸ್. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡ್ತಾ ಇರ್ಬೋದು ನೀವು, ಮತ್ತೆ ರಿಂಗ್ ಬೀಡ್ ಒಳಗಡೆಯಿಂದ ಮತ್ತೆ ಒಂದು ಸಲ ದಾರ ತಗೋಬೇಕು. ತಗೊಂಡಿದ್ದಾದಮೇಲೆ ಇವಾಗ ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ರೌಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ಥರನೇ ಸ್ಟೆಪ್ಸ್ ಫಾಲೋ ಮಾಡ್ಕೋಬೇಕು ನೀವು. ನೋಡ್ತಾ ಇರ್ಬೋದು, ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನಾನು ಫುಲ್ಲು. ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳೋದು, 2 ರೌಂಡ್ ಮಾಡ್ಕೊಳ್ಳೋದು. ಡಬಲ್ ಕ್ರೋಶ ಫ್ರೆಂಡ್ಸ್ ಇದು. ಬಿಗಿನರ್ಸ್ ಕೂಡ ಆರಾಮ್ಸೆ ಈ ಡಿಸೈನ್ನ ಹಾಕ್ಕೋಬೋದು. ರಿಂಗ್ ಬೀಡ್ ಕಷ್ಟ ಹಾಕ್ಕೊಳ್ಳೋಕ್ಕಾಗಲ್ಲ ಅಂತೆಲ್ಲ ಅಂದ್ಕೋಬೇಡಿ, ತುಂಬ ಆರಾಮಾಗಿ ಹಾಕ್ಕೋಬೋದು ಇದು ಡಿಸೈನು. ಸೇಮ್ ಇದೇ ಥರನಲ್ಲಿ ಏನು ತೋರಿಸ್ತಾ ಇದೀನೋ ಅದನ್ನೇ ಫಾಲೋ ಮಾಡಿ. ಸೊ ನಿಮಗೂ ಆರಾಮಾಗಿ ಹೇಗೆ ಹಾಕ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ನೀವು. 1 2 3 4 5 6 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ 7th ಟೈಮ್ ನಾನು ಹಾಕ್ಕೋತಾ ಇದ್ದೀನಿ. ಹಾಕಿದಾದಮೇಲೆ ಇವಾಗ ದಾರನ ಮೇಕೆ ಇಳ್ಕೊಂಡು ಸ್ಮಾಲ್ ಬೀಡನ್ನ ಹಾಕ್ಕೋತಾ ಇದ್ದೀವಿ. ಇಲ್ಲಿ ಸ್ಮಾಲ್ ರೌಂಡ್ ಬೀಡು ಇಲ್ಲಿ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ತೋರಿಸ್ತಾ ಇದೆಯಲ್ಲ ಅದು ಸ್ಮಾಲ್ ಬೀಡ್ ಯಾವ ಸೈಜಲ್ಲಿ ಹಾಕೋತಾ ಇದ್ದೀವಿ ಅಂತ. ಸೊ ನೀವು ಆ ಬೀಡನ್ನೇ ಸೇರಿಸ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಅದು. ಇವಾಗ ದಾರನ ಮೇಗೆ ಇಳ್ಕೊಂಡಿರ್ತೀವಲ್ವ ಅಲ್ಲಿ ಇವಾಗ ಕ್ರೋಶ ಸೇರಿಸ್ಕೊಂಡು ಈ ಥರ ಬೀಡನ್ನ ಸೇರಿಸ್ಕೋಬೇಕು ಫ್ರೆಂಡ್ಸ್. ಇವಾಗ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆಯಿಂದ ಮತ್ತೆ ಒಂದು ಸಲ ಇವಾಗ ದಾರ ತೊಗೋಬೇಕು ಫ್ರೆಂಡ್ಸ್. ಸೊ ಮತ್ತೆ ಇವಾಗ ಇಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು. 2 ಮತ್ತು ಇವಾಗ ಸೇಮ್ ಅದೇ ಪ್ರೊಸೀಜರ್ನೇ ಫಾಲೋ ಮಾಡ್ಕೊಂಡು ಹೋಗಬೇಕು. 2 7 ಟೈಮ್ಸ್ ಹಾಕ್ಕೋಬೇಕು. ಬೀಡ್ ಹಾಕೋಕ್ಕೂ ಮುಂಚೆ 7 ಟೈಮ್ಸ್ ಮತ್ತು ಬೀಡ್ ಲಾಕ್ ಆದಮೇಲೆ 7 ಟೈಮ್ಸ್ ಫ್ರೆಂಡ್ಸ್. ಸೊ ಬೀಡ್ ಏನು ಹಾಕಿರ್ತೀವಿ ಅದು ಮಿಡಿಲಲ್ಲೇ ಬಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು. ಬೀಡ್ ಹಾಕ್ಕೊಂಡ್ರೆ ಬೀಡ್ ಹಾಕ್ಕೊಳ್ದೇನೂ ಮಾಡ್ಬೋದು, ಅದು ಸ್ಮಾಲ್ ಬೀಡು. ಬಟ್ ಬೀಡ್ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದಲ್ವ ನೀವು ಯಾವ ಥರ ಹಾಕ್ತಾಯಿದ್ದೀವಿ ಅಂತ. ಸೊ ಈಸಿಯಾಗಿ ಹಾಕ್ಬೋದು. ಅದೇನು ಡಬಲ್ ಕ್ರೋಶ ಮಾಡ್ತಿರ್ತೀವೋ ಅದು ಈಕ್ವಲ್ ಆಗೇ ಬರೋ ಥರ ಮಾಡಿ ಫ್ರೆಂಡ್ಸ್. ಆವಾಗ ಕ್ರೋಶ ಏನು ಹಾಕಿರ್ತೀವಿ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಇಲ್ಲಾಂದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ರಿಂಗ್ ಒಳಗಡೆಯಿಂದ ಮತ್ತೆ ಒಂದು ಸಲ ದಾರ ತೊಗೊಂಡು ಇವಾಗ 2 ಡಬಲ್ ಕ್ರೋಶ ಮಾಡ್ಕೋಬೇಕು. 7 ಟೈಮ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಕಡೆಯೂ 7 ಟೈಮ್ಸ್ ಆಗಿರುತ್ತೆ. ಸೊ ಈ ಕಡೆಯೂ ಇವಾಗ 7 ಟೈಮ್ಸ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ 1 2 3 5 7 ಹಾಕ್ಕೊಂಡಿರ್ತೀವಲ್ವ. ಸೊ ಈ ಕಡೆಯೂ 7 ಹಾಕ್ಕೋಬೇಕು. ಇಲ್ಲಿ ಆಗಿದೆ 7.
ಇವಾಗ 4 ಚೈನ್ಸ್ ಒಳಗಡೆ ನೀವು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. 4 ಚೈನ್ಸ್ ಏನೋ ಹಾಕ್ಕೊಂಡಿರ್ತೀವಿ, ಬೀಡ್ ಲಾಕ್ ಆದಮೇಲೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಅದೇ 4 ಚೈನ್ಸ್ ಒಳಗಡೆ ಮತ್ತೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕು ಫ್ರೆಂಡ್ಸ್. ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್ಸ್ ಲಾಕ್ ಮಾಡಿರ್ತೀವಲ್ಲ ಅಲ್ಲೊಂದು ಸಲ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ಸ್ 3 4 ಆದಮೇಲೆ ಮತ್ತೆ 4 ಚೈನ್ಸ್ ಲಾಕ್ ಮಾಡಿರ್ತೀವಲ್ವ ಫ್ರೆಂಡ್ಸ್, ಅದೇ ಪ್ಲೇಸಲ್ಲೇ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 4 ಚೈನ್ಸ್ ಒಳಗಡೆಯಿಂದ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಬಂದಿದೆ ಇವಾಗ ಕ್ರೋಶ ನೀವು ನೋಡ್ಬೋದು ಹಾಕಿರೋ ಅಂಥದ್ದು. ಸೊ ಇವಾಗ ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು 4 ಚೈನ್ಸ್ ಒಳಗಡೆ. ಮತ್ತು ಇವಾಗ ಸೇಮ್ ಪ್ರೊಸೀಜರ್ ಫ್ರೆಂಡ್ಸ್, ಫಸ್ಟ್ ತೋರಿಸಿದ್ವಲ್ವ ಅದೇ ಥರನೇ ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಬೀಡ್ಸ್ ಒಳಗಡೆಯಿಂದ ದಾರ ತಗೊಂಡು 2ರಲ್ಲಿ 2ರಲ್ಲಿ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ನಾನು ತುಂಬ ಸ್ಲೋ ಆಗೇ ತೋರಿಸ್ತಾ ಇದ್ದೆ ನಿಮಗೆ ಅರ್ಥ ಆಗಲಿ ಅಂತ. ಸೊ ಈಸಿಯಾಗಿ ಹಾಕೋವಂಥದ್ದು. ಸ್ಟಾರ್ಟಿಂಗೆಲ್ಲ ಈ ಥರ ಕುಚ್ಚೆಲ್ಲ ಇರಲೇ ಇಲ್ಲಲ್ವ ಫ್ರೆಂಡ್ಸ್, ಅಂದರೆ ನಮ್ಮಮ್ಮ ಅವರು ಅಥವಾ ಅಜ್ಜಿರೋ ಅವ್ರ ಕಾಲದಲ್ಲಿ. ಇವಾಗ ಸ್ವಲ್ಪ ಟ್ರೆಂಡ್ ಆಗಿದೆ, ಸ್ವಲ್ಪ ಫುಲ್ ಟ್ರೆಂಡ್ ಇವಾಗ ಕುಚ್ಚು ಹಾಕಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ಬುಡ ಥರ ಕಾಣಿಸ್ತಾ ಇರುತ್ತೆ. ಸೊ ನೀವು ನೋಡ್ತಾ ಇರುವಾಗ ಹಾಕೋವಂಥದ್ದು. ಸೇಮ್ ಫಸ್ಟೇ ಹೆಂಗೆ ಹಾಕೋದು ಅದೇ ಥರವೇ ಹಾಕ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಇದು ಸೇಮ್ ಇಲ್ಲೂ ಕೂಡ 7 ಟೈಮ್ಸ್ ಮಾಡ್ಕೋಬೇಕು. 7 or 8 2ರಲ್ಲಿ ಒಂದು ಮಾಡ್ಕೋಬೋದು ನೀವು. ಮತ್ತು ಜಾಸ್ತಿ ತಗೊಳಕ್ಕೆ ಹೋಗಬೇಡಿ, 7 ಟೈಮ್ಸ್ ಇಲ್ಲ 8 ಟೈಮ್ಸ್ ಮಾಡ್ಕೊಬೋದು ನೀವು ರಿಂಗ್ ಒಳಗಡೆ ಡಬಲ್ ಕ್ರೋಶನ. ಆದರೆ ಬೀಡ್ಗಿಂತ ಮುಂಚೆ 7 ಟೈಮ್ಸ್ ಅಲ್ವಾ ಅಥವಾ 8 ಟೈಮ್ಸ್ ಮಾಡ್ಕೊಬೋದು. ಬೀಡ್ ಆದಮೇಲೆ 7 or 8 ಟೈಮ್ಸ್ ಮಾಡ್ಕೊಬೋದು ನೀವು. ಇವಾಗ ನನ್ನದು ಆಗಿದೆ, ಇವಾಗ ನಾನು ಬೀಡ್ ಹಾಕೋತಾ ಇದ್ದೀನಿ. ಮತ್ತು ಇವಾಗ ಬೀಡ್ ಲಾಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಸೂಜಿ ಮೇಲಿಂದ ದಾರ ಹೇಳ್ಕೊಂಡು ಸೂಜಿ ಒಳಗಡೆ ರಿಂಗ್ ಬೀಡನ್ನ ಸ್ಮಾಲ್ ಬೀಡ್ ಹಾಕ್ಕೋಬೇಕು. ರೌಂಡ್ ಬೀಡು ಸ್ಮಾಲ್ ಬೀಡ್ ಹಾಕ್ಕೊಂಡಾದ್ಮೇಲೆ ಇವಾಗ ಬೀಡನ್ನ ಲಾಕ್ ಮಾಡ್ಕೋಬೇಕು. ಅಂದರೆ ಇವಾಗ ಅದೇ ಥರನೇ ಇವಾಗ ಡಬಲ್ ಕ್ರೋಶ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಬೀಡ್ ಲಾಕ್ ಆಗಿರುತ್ತೆ, ಸಪ್ರೇಟಾಗಿ ಬೀಡನ್ನ ಲಾಕ್ ಮಾಡೋ ಅವಶ್ಯಕತೆ ಇರಲ್ಲ. ಡಬಲ್ ಕ್ರೋಶ ಮಾಡುವಾಗಲೇ ಬೀಡ್ ಲಾಕ್ ಆಗುತ್ತೆ ಫ್ರೆಂಡ್ಸ್, ನೋಡ್ಬೋದು ನೀವು. ಬೀಡ್ ಲಾಕ್ ಇದಾದಮೇಲೆ ಮತ್ತೆ ಇವಾಗ 7 ಟೈಮ್ಸ್ ಮಾಡ್ಕೋಬೇಕು ಡಬಲ್ ಕ್ರೋಶ. ನೀವು ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗಲ್ಲೂ ಕೂಡ ತೋರಿಸಿದ್ದೆ ನಾನು ಹೀಗೆ ಮಾಡ್ಕೋಬೇಕು ಅಂತ. ಮತ್ತು ಇವಾಗ ಇನ್ನೊಂದು ಕ್ರೋಶ ತೋರಿಸ್ತಾ ಇದ್ದೀನಿ, ಒಂದು ಆರ್ಚು. ಸೊ ನೋಡ್ಕೊತಾ ಇರ್ಬೋದು ನೀವು ಹೇಗೆ ಹಾಕೋದು ಅಂತ. ನೀವು ಯಾವುದೇ ಸ್ಯಾರಿಗೆ ಹಾಕ್ಕೋಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದೇ ಸ್ಯಾರಿ ಅದೇ ಸ್ಯಾರಿ ಆ ಥರ ಏನಿರಲ್ಲ. ಸೊ ನೀವು ಯಾವುದೇ ಸ್ಯಾರಿಗೆ ಕೂಡ ಹಾಕ್ಕೋಬೋದು. ನೋಡ್ತಾ ಇರ್ಬೋದು ನೀವು ಹೇಗೆ ಅಂತ. ಸೊ ಈ ಥರ ಡಬಲ್ ಕ್ರೋಶ ಹಾಕ್ಕೋಬೇಕು. ಇವಾಗ 2ರಲ್ಲಿ 2ರಲ್ಲಿ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಜೊತೆ ಹಾಕ್ಕೊಂಡಿದ್ದೀನಿ ಅಂತ. ಬೀಡ್ ಆದಮೇಲೆ 1 2 3 4 5 6 ಟೈಮ್ಸ್ ಆಗಿದೆ ಫ್ರೆಂಡ್ಸ್. ಇನ್ನೊಂದು ಟೈಮ್ ಹಾಕ್ಕೋಬೇಕು 7. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ರಿಂಗ್ ಒಳಗಡೆಯಿಂದ ಮತ್ತೆ ಇನ್ನೊಂದು ಸಲ ದಾರ ತೊಗೊಂಡು ಇವಾಗ 2ರಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ಸ್ ಏನು ಹಾಕ್ಕೊಂಡಿರ್ತೀವಿ ರಿಂಗ್ ಬೀಡ್ ಲಾಕ್ ಆದಮೇಲೆ, ಸೊ ಅದೇ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೋಬೇಕು ಫ್ರೆಂಡ್ಸ್. 1 2 ಟೈಮ್ಸ್ ಹಾಕ್ಕೋಬೇಕು. ಮತ್ತು ಇವಾಗ 4 ಚೈನ್ಸ್ ಲಾಕ್ ಮಾಡಿರ್ತೀವಲ್ವ ಆ ಜಾಗದಲ್ಲಿ ಮತ್ತೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕು ಫ್ರೆಂಡ್ಸ್. ಮತ್ತು ಇವಾಗ 4 ಚೈನ್ಸ್ ಹಾಕ್ಕೋಬೇಕು. 1 2 3 4
4 ಚೈನ್ಸ್ ಹಾಕ್ಕೊಂಡು 4 ಚೈನ್ಸ್ ಲಾಕ್ ಮಾಡಿರ್ತೀವಲ್ವ ಫ್ರೆಂಡ್ಸ್, ಅದೇ ಜಾಗದಲ್ಲೇ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 4 ಚೈನ್ಸ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಮಕ್ಕಳಿದ್ದಾರೆ ಫ್ರೆಂಡ್ಸ್, ಅವರು ಆಟ ಆಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಸಾರಿ ಫ್ರೆಂಡ್ಸ್. ಸೊ ಇವಾಗ ಆಗಿದೆ, ಅಂದರೆ ಇವಾಗ 2 ಟೈಮ್ಸ್ ಆರ್ಚ್ ಹಾಕ್ಕೊಂಡಿರೋದಾಗಿದೆ ರಿಂಗ್ ಒಳಗಡೆ. ಸೊ ನೀವು ಇದೇ ಪ್ರೊಸೀಜರ್ನೇ ಫಾಲೋ ಆಗ್ತಾ ಹೋಗಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ ಅಲ್ವಾ, ಸೇಮ್ ಅದೇ ಥರನೇ ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ. ನೋಡ್ತಾ ಇರ್ಬೋದಲ್ವಾ, ಫುಲ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇದು ಈ ಥರ ಆಗಿದೆ. ಇವಾಗ ಕುಚ್ಚು ಹಾಕ್ಕೊಂಡು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು, ಇದು ಕುಚ್ಚು ಕಟ್ಟಿದಾದಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಮತ್ತು ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕು ಅಂದರೂ ಕೂಡ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ಹಾಕಿರೋಂಥ ಡಿಸೈನ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮಗೆ ಯಾವುದೇ ಡಿಸೈನ್ ಬೇಕು ಅಂದರೂ ಅಥವಾ ಈ ಡಿಸೈನಲ್ಲಿ ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಮಾಡಿ.